ಇವತ್ತು ಆಕ್ಚುಲಿ ಎಂಗೇಜ್ಮೆಂಟ್ ಇರೋದು. ನನಗೆ ನೆನಪಿಲ್ಲ ವ್ಲಾಗ್ ಮಾಡ್ಬೇಕಂತ, ಇವರೆಲ್ಲ ನನಗೆ ವ್ಲಾಗ್ ಮಾಡಲ್ವಾ ಅಂತ ಕೇಳ್ತಾ ಇದ್ರು. ನೋಡಿ ಫೈನಲಿ ಎಷ್ಟು ಸಖತ್ತಾಗಿ ರೆಡಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಕೇಕ್ ಇಟ್ಕೊಂಡು ಎಲ್ಲರೂ ತಿಂತಾ ಇದೀವಿ. ಮದ್ವೆ ಲಾಸ್ಟ್ ಏನೇನು ಉಳಿದಿರುತ್ತೆ ಅದನ್ನೆಲ್ಲ ಹಿಂಗೆ ತಿನ್ನೋದು ನೋಡ್ಕೊಳ್ತೀನಿ. ಹೇಳಿ yesterday we saw so many ಸೊಳ್ಳೆ. MTV ಸುಬ್ಬಲಕ್ಷ್ಮಿಗೆ ಬರೀ ಓಳು. ಭರತ್ ನನಗೆ ವಾಟರ್ಮೆಲನ್ ಕಟ್ ಮಾಡ್ಕೊಡ್ತಾ ಇದ್ದಾರೆ. ಆಯಾಗಿ ಕುಳಿತಿರೋ ನೀನು ರಾಣಿಯಾಗೆ ಮಹಾರಾಣಿಯಾಗೆ. ಇವಾಗ ಬಂದ್ಬಿಟ್ಟು ಡೇ 2. ಇವತ್ತು ಆಕ್ಚುಲಿ ಎಂಗೇಜ್ಮೆಂಟ್ ಇರೋದು ಆ್ಯಂಡ್ ಟೆಂಪಲ್ಗೆ ಹೋಗಬೇಕು. ನಮ್ಮದು ಅಂಕಲ್ಸ್ ಹೋಗಿದ್ರು, ಸೊ ಹಾಗೆ ಸೂಟ್ ಕರೋದ್ರಿಂದ ನಾನು ಟೆಂಪಲ್ಗೆ ಹೋಗೋಂಗಿಲ್ಲ. ನೋಡಿ ಇಲ್ಲೆಲ್ಲ ರೆಡಿಯಾಗಿ ಫೋಟೋ ಸೆಷನ್ಸ್ ನಡೀತಾ ಇದೆ. ಆ್ಯಂಡ್ ಆಲ್ರೆಡಿ ನನ್ನ ಫ್ರೆಂಡ್ ಹೋಗಿದ್ದಾಳೆ, ನಾವೆಲ್ಲ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್. ಇನ್ನೂ ತಿಂಡಿ ಆಗಿಲ್ಲ, ತಿಂಡಿ ಮಾಡ್ಕೋಬೇಕು. ಫೈನಲಿ ಎಲ್ಲರೂ ರೆಡಿಯಾಗಿ ಇವಾಗ ಎಲ್ಲಿ ಟೆಂಪಲ್ಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಪೂರಾ ಗ್ರೂಪ್ ಪ್ರಣವ್ ಸೇ ಹಾಯ್ ಹಾಯ್ ಹೇಳಿ ಎಲ್ಲರೂ, ಹಾಯ್ ಹೇಳಿ ಹಾಯ್ ಹೇಳಿ. ಸೊ ಗೈಸ್ ಇವತ್ತೇನಾಯ್ತು ಅಂದರೆ ನಾನು ವ್ಲಾಗ್ ಪೋಸ್ಟ್ ಮಾಡ್ಕೊಂಡು ಕೂತಿದ್ನ, ನನಗೆ ನೆನಪಿಲ್ಲ ವ್ಲಾಗ್ ಮಾಡ್ಬೇಕಂತ, ಇವರೆಲ್ಲ ನನಗೆ ವ್ಲಾಗ್ ಮಾಡಲ್ವಾ ಅಂತ ಕೇಳ್ತಾ ಇದ್ರು. ಸೊ ನೋಡೋಣ ಇವಾಗ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಇನ್ನೂ ನಾನು ಸ್ನೇಹನ ತೋರಿಸಿಲ್ಲಲ್ಲ ಕ್ಯಾಮ್ರಾದಲ್ಲಿ. ಆಲ್ರೆಡಿ ಸಕ್ಕದಾಗಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದಾನೆ, ವೆಯ್ಟ್ ಮಾಡಿ ನೋಡಿ. ಸೊ ಇವತ್ತು ಬಂದಿರೋ ಟೆಂಪಲ್ ಇದ್ದಾನೆ, ಇದರಿಂದ ಎಲ್ಲರೂ ಇಳಿತಾ ಇದ್ದಾರೆ. ಇವಾಗ ನಾನಂತೂ ಒಳಗಡೆ ಹೋಗಂಗಿಲ್ಲ, ನಿಂತ್ಕೋಬೇಕು. ಸೊ ಗೈಸ್ ಇಷ್ಟು ಒಳಗಡೆ ಬಂದು ಕುತ್ಕೋಬೋದು ಅಂತ ಹೇಳಿದ್ರು, ಹಾಗಾಗಿ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಬಂದ್ಬಿಟ್ಟು. ಆ್ಯಂಡ್ ನನಗೆ ಸ್ವೀಟ್ ಕೊಟ್ಟರು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಈ ಬಾಕ್ಸಲ್ಲಿ ಸ್ವೀಟು ಸಮೋಸ ಎಲ್ಲ ಇದೆ. ಸೊ ನೋಡಿ ಇದು ನಿಮಗೆ ಕುತ್ಕೊಂಡು ಸ್ವಲ್ಪ ತಿಂತೀನಿ. ಬೇಕು ಸಖತ್ ಹೊಟ್ಟೆ ಸಿಗ್ತಿದೆ ಗೈಸ್, ಅವಾಗಲೇ ಹೇಳಿದಲ್ಲ ಹಸ್ವಾಗ್ತಿತ್ತು ಅಂತ. ಲೆಟ್ಸ್ ಈಟ್. ಇಲ್ಲ ಏನೂ ಮಾಡೋಂಗಿಲ್ಲ, ಹೊರಗಡೆ ಬಂದಾಗ ಸಿಕ್ಕಿದ್ದಲ್ಲ ತಿನ್ನೋದೇನೆ. ನೋಡಿ ಫೈನಲಿ ಎಷ್ಟು ಸಖತ್ತಾಗಿ ರೆಡಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ನಮ್ಮ ಸ್ಟೈಲು ಸ್ಯಾರಿ ज्वेलरी ಎಲ್ಲ ಹಾಕಿರೋದು. कैसा लग रहा है तुम्हें? हाँ आज एंगेजमेंट हो रहे हो तुम? एक्साइटेड, अच्छा भी लग रहा है. फुल खुशियागिದ್ದಾಳೆ ಗೈಸ್ ಫೈನಲಿ. ನೋಡು ಟರ್ನ್ घूमो घूमो एक राउंड घूमो. हाँ ಸಕ್ಕತ್ತಾಗಿದೆ ನೋಡಿ ಸಾರಿ. ಇವಾಗ ಇಲ್ಲೇ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಾಯಿತು. ಸೊ ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಎಲ್ಲರೂ ಹೋಗಿ ಬಟ್ಟೆ ಚೇಂಜ್ ಮಾಡಿ ರೆಡಿ ಆಗಬೇಕು. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಫೈನಲಿ ಕಾರಿಗೆ ಬಂದು ಕುತ್ಕೊಂಡಿವಿ ಇವಾಗ. ಆ್ಯಂಡ್ ನನಗೆ ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ. ಆಗಲೇ ಕೋಕ್ ಕೊಡಲಿಲ್ಲ, ಮಿರಿಂಡ ಎಲ್ಲ ಕೊಟ್ಬಿಟ್ರೆ, ಮಿರಿಂಡ ಫ್ಯಾಡ ಕೊಟ್ಟರೆ ಇಲ್ಲ ಅನ್ನೋಕ್ಕಾಗಲ್ಲ ಗೈಸ್, ಹಂಗೆ ಕುಡಿತಾ ಇದ್ದೀನಿ. ಮತ್ತೆ ಜಿಮ್ ಸ್ಟಾರ್ಟ್ ಮಾಡಿದ್ದೆ, ಮತ್ತೆ ಇವಾಗ 4 ದಿನ ಬ್ರೇಕ್ ಆಗುತ್ತೆ. ಇವಾಗ ಎಲ್ಲರೂ ನಮ್ಮ ರೂಮಿಗೆ ಬಂದ್ವಿ. ಇವಾಗ ನಮ್ಮ ಔಟ್ಫಿಟ್ನ ಚೇಂಜ್ ಮಾಡಿ ನಂದು ಹಾಫ್ ಸ್ಯಾರಿ ಹಾಕೋಬೇಕು. ಸೊ ಎಲ್ಲರೂ ಅವ್ರವ್ರದ್ದೇ ಔಟ್ಫಿಟ್ ಇದೆ, ಎಲ್ಲರೂ ರೆಡಿ ಆದ್ಮೇಲೆ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ ಗೈಸ್, ನಂದು ಮತ್ತೆ ಇವ್ರದ್ದು ಸೇಮ್ ಬಟ್ಟೆ ಇದೆ ನೋಡೋದಕ್ಕೆ ಮಿರರ್ ತೋರಿಸ್ತೀನಿ. ಸೊ ನಾನು ಸ್ವಲ್ಪ ಮೇಕಪ್ ಮಾಡಿಕೊಟ್ಟು ಅವ್ರಿಗೆ ತುಂಬಾ ಲೈಟ್ ಆಗಿ ಬೇಕಿತ್ತಂತೆ. ಸೊ ಚೆನ್ನಾಗಿ ಕಾಣಿಸ್ತಿದೆ ಅದು ಅವ್ರಿಗೆ. ಸೀರಲಿ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪರೇಚರ್. ಗೈಸ್ ರೂಮಲ್ಲಿ ಒಂದಷ್ಟು ಟೈಮ್ ತಗೊಂಡು ಇವಾಗ ಇಲ್ಲಿ ಬಂದ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದೀವಿ. ಹೊಸಬ್ರೊಬ್ರು ಜಾಯ್ನ್ ಆಗಿದ್ದಾರೆ. ನಿಮ್ಮ ಹೆಸರು ಓಡಿಸಿಯೋನೆ ಬುಲ್ಬುಲ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ನಂಗೆ ರಾಣಿ ಕಬ್ ಆಗಿತ್ತು ಬಲ್ಬಲ್ ಮಾತಾಡಕ್ಕಿಲ್ವಾ. ಸೊ ಇವಾಗ ಅವರು ನಮ್ಮ ಡ್ಯಾನ್ಸಿಗೆ ಜಾಯ್ನ್ ಆಗ್ತಾರೆ, ಅವ್ರಿಗೂ ಹೇಳ್ಕೊಡ್ತಾ ಇದ್ವಿ ಏನು ಅಂತ ಹೇಳ್ಬಿಟ್ಟು. ಇದಾದ್ಮೇಲೆ ಡೈರೆಕ್ಟಾಗಿ ಹೋಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಇರುತ್ತೆ ಗೈಸ್. ನಮ್ಗೆ ಅವಳ ಎಂಗೇಜ್ಮೆಂಟ್ಗಿಂತ ನಮ್ಮ ಪರ್ಫಾರ್ಮೆನ್ಸ್ ತುಂಬಾ ಸೆಲೆಬ್ರೇಷನ್ ಆಗ್ಬಿಟ್ಟಿದೆ. ಸೊ ಇವಾಗ ನೋಡಿ ಹೇಳ್ಕೊಡ್ತಾ ಇದ್ದಾರೆ. ಅವರಿಬ್ರು ಲೆಹೆಂಗಾ ಹಾಕಿದ್ದಾರೆ, ಇವ್ರು ಚೂಡಿದಾರ್ ಹಾಕಿದ್ದಾರೆ, ನಾವಿಬ್ರು ಹಾಫ್ ಸ್ಯಾರಿ ಹಾಕಿದ್ದೀವಿ. ಇವಾಗ ಸ್ವಲ್ಪ ಸ್ಟಾರ್ಟರ್ಸ್ ಏನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಎನರ್ಜಿ ಬೇಕಲ್ವ, ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಗೊಳ್ಳೋಣ. ಇವಾಗ ಇಲ್ಲೆಲ್ಲರೂ ತಿಂತಾ ಇದ್ದಾರೆ. ಆ್ಯಂಡ್ ನಾನೊಂದು ಮ್ಯಾಂಚೋ ಸೂಟ್ ತೊಗೊಂಡೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ ಬ್ರಹ್ಮ. ರೇಖಾಗೆ ನಾನು ಏನೋ ಒಂದು ಹೇಳ್ಕೊಟ್ಟಿದ್ದೀನಿ, ಅವ್ರು ಇವಾಗ ಹೇಳ್ತಾರೆ. ಹೇಳಿ yesterday we saw so many ಸೊಳ್ಳೆ. ಸೊಳ್ಳೆ. ಸೊ ಸೊಳ್ಳೆ ಎಲ್ಲ ಓಡಾಡ್ತಿತ್ತು ನಿನ್ನೆ, ಸಕ್ಕ ಸೊಳ್ಳೆ ಕಲ್ಕೊಂಡಿದ್ವಿ. ಅದನ್ನೇ ಅವ್ರ ಹಂಗಂದ್ರೆ ಏನೊಂದು ಕೇಳೋದು, ನಾನು ಸೊಳ್ಳೆ ಅಂದೆ. ಆಮೇಲೆ ಅದನ್ನೇ ರಿಪೀಟ್ ಮಾಡ್ತಾರೆ ಇಂಗ್ಲೀಷಲ್ಲಿ. जैसे खून भी तो तुमसे क्या कहूं. काजल को मेरा सलाम.
ಪೂರಾ ಎಂಗೇಜ್ಮೆಂಟ್ ಎಲ್ಲ ಆಯಿತು. ಸರ್ರಾಗಿ ಕುಣಿದಿದ್ವಿ. ಮತ್ತು ನಮ್ದು ಏನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಸ್ಟೆಪ್ಸ್ ಮರ್ತೋದಂಗೆ ಪಕ್ಕ ನೋಡ್ಕೊಂಡು ಏನು ಮಾಡ್ತವ್ರೆ ಅನ್ಕೊಂಡಿಯೋದು. ನಾನು ಡ್ಯಾನ್ಸ್ ನೋಡಿದ್ರೆ ಬಿದ್ದು ನಗ್ತೀರ ಆ ಥರ ಮಾಡಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಆ್ಯಂಡ್ ಇವಾಗೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ವಿ ಆರ್ ಹ್ಯಾವಿಂಗ್ ಅ ಚಾಟ್. ಸೊ ನೈಟ್ ಒಂದು ಫುಲ್ ಪಾರ್ಟಿ ಇರುತ್ತೆ, ಅದರಲ್ಲೂ ಚೆನ್ನಾಗಿ ಕುಣಿಯೋದು. ಸೊ ತುಂಬ ಎಂಜಾಯ್ ಮಾಡಿದ್ವಿ ಗೈಸ್. ಇನ್ನೂ ಒಂದು ದಿನ ಇರ್ತೀನಿ ಇಲ್ಲಿ. ಸೊ ನೋಡೋಣ ನಾಳೆ ಎಲ್ಲ ಹೆಂಗೆ ಹೋಗುತ್ತೆ. ಕೇಕ್ ಇಟ್ಕೊಂಡು ಎಲ್ಲರೂ ತಿಂತಾ ಇದ್ದೀವಿ. ಮದುವೆ ಲಾಸ್ಟ್ ಏನೇನು ಉಳಿದಿರುತ್ತೆ ಅದನ್ನೆಲ್ಲ ಹಿಂಗೆ ತಿನ್ನೋದು ನೋಡ್ಕೊಳ್ಳಿ. ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ಇದೇ ಹಾಲಲ್ಲಿ ಇದ್ದಿದ್ದು ಫಂಕ್ಷನು. ಸೊ ಇವಾಗ ಇಲ್ಲಿಂದ ಹೊರಗಡೆ ಬಂದ್ವಿ ಹಾಲಿನ. ಇವಾಗ ನಮ್ಮದು ರೂಮಿಗೆ ಹೋಗಬೇಕು. ಸೊ ಸಖತ್ ಎಂಜಾಯ್ ಮಾಡಿದ್ವಿ ಗೈಸ್. ಇವತ್ತು ಸಖತ್ ಕುಣಿದ್ಬಿಟ್ಟಿದ್ದೀವಿ. ಒಳ್ಳೆ ನಿದ್ದೆ ಕೂಡ ಬರುತ್ತೆ ನಮಗೆ. ಆ್ಯಂಡ್ ಇದಾಗಲೇ ಕ್ಲೋಸ್ ಇತ್ತು ಜಾಗ. ಸೊ ತುಂಬ ಚಿಕ್ಕದು ಅನಿಸ್ತಿದೆ, ತುಂಬ ದೊಡ್ಡದು ಅನಿಸ್ತಿದೆ ರೆಸಾರ್ಟ್ ಇದು. ಆ್ಯಂಡ್ ಆ ಕಡೆ ಪೂಲ್ ಎಲ್ಲ ಇದೆ. ನಿನ್ನೆ ರಾತ್ರಿ ಊಟ ಕೂತಿದ್ವಲ್ಲ, ಸೊ ಅದೇ ಜಾಗ ಅದು. ಪೂಲ್ ಹತ್ರ ಬಂದ್ವಿ, ಪೂಲ್ ಏರಿಯಾಗೆ. ಅವ್ರದ್ದು ಇಲ್ಲೂ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ. ಅವ್ರ ತಮ್ಮನ ಜೊತೆ ಎಲ್ಲ ಫೋಟೋ ತಗೋತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ಇವ್ರೇನೋ ಮಾತಾಡ್ತಾರೆ. ಫೈನಲಿ ಆಕಾಶ್ನ ನೋಡಿ ಔಟ್ಫಿಟ್ಟಲ್ಲಿ. ಆಕಾಶ್ನ ತೋರ್ಸೋಕ್ಕಾಗಿರ್ಲಿಲ್ಲ. ಹೀರೋ ಆಕಾಶ್. ನಿಮ್ಮಿಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳೋಕ್ಕಾಗ್ತಿಲ್ಲ ಅಂತ. ನಾನೇ ಚೆನ್ನಾಗಿ ಕಾಣಿಸ್ತಿರೋದು ಅಂತ ಹೇಳ್ಬಿಟ್ಟು ಹೇಳಿದ್ರು ಆಕಾಶ್. ಫೋಟೋ ಶೂಟ್ ಮಾಡಿದೀವಿ ನೋಡಿ ಈ ಥರ ಎಲ್ಲ ಕ್ರೇಜಿಯಾಗಿ. ಇದೆಲ್ಲ ಫೋಟೋಸ್ ನಾನು ಸ್ನೇಹ ಹತ್ರನೇ ಎಸ್ಕೋಬೇಕು. ಸಕ್ಕದ ಎಂಜಾಯ್ ಮಾಡಿದೀವಿ. ಇಟ್ ವಾಸ್ ಕ್ರೇಜಿ. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು. ಬರುತ್ತಾ ನಿಮಗೆ? ಇವರಿಬ್ರು ಒಳ್ಳೆ ಜೋಡಿ ಅಲ್ಲ ಗೈಸ್. ನಾನು ಒಂದಾಗಿಂದ ಕೇಳ್ತಿದ್ದೀನಿ ಇಬ್ರು ಕಪಲ್ಲ ಅಂತ ಹೇಳ್ಬಿಟ್ಟು. ಇವರು ನಾನು ಕೂತ್ಕೊಂಡು ಪ್ಲಾನ್ ಮಾಡ್ತಿದ್ದೆ. ಬಿಕಾಸ್ ನಾನು ಒಂದಿನ ಎಕ್ಸ್ಟ್ರಾ ಉಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಲ್ಲ. ಸೊ ನಾನು ಸೇಮ್ ಏರ್ಪೋರ್ಟಿಗೆ ಬುಕ್ ಮಾಡಿದ್ದೀನಿ. ಸ್ನೇಹ ಬಂದ್ಬಿಟ್ಟು ಬೇರೆ ಇದು ಭುವನೇಶ್ವರ್ಗೆ ಬುಕ್ ಮಾಡ್ಬೇಕಿತ್ತು. ನೀನು ನನ್ನನ್ನು ಕೇಳಿಲ್ಲ, ಹಂಗೆ ಅದು ಇದು ಅಂದ್ರೆ ಹೋಗಿ ಸರಿಯಾಗಿ ಭುವನೇಶ್ವರ್ಗೆ ಹೋಗಿ ಅಲ್ಲಿಂದ ಏನೇನೋ ಬರೋದು ಅಂತ ಹೇಳ್ಬಿಟ್ಟು ಇವ್ರು ಪ್ಲಾನ್ ಹೇಳ್ತವ್ರೆ. ಸೊ ದಟ್ ಅಲ್ಲಿ ತನಕ ಹೋಗಿ ಏನಿದೆ ಅಂತ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದ್ರದ್ದೇ ಪ್ಲಾನ್ ಆಗ್ತದೆ ಇವಾಗ. ಹಾಯ್. ಅಷ್ಟೇ ಗೈಸ್, ಅಷ್ಟೇ, ಇನ್ನೇನಿಲ್ಲ. ಅದೇ ಪ್ಲಾನ್ ನಡೀತಾ ಇದೆ. ಬಟ್ ಐ ಆಮ್ ನಾಟ್ ಶೋರ್ ಬಿಕಾಸ್ ಆಲ್ಮೋಸ್ಟ್ 5 hours ಜರ್ನಿ ಅಂತೆ. ಹೋಗೋದು 5 hours, ಬರೋದು 5 hours. ಇನ್ನು ಎಂಜಾಯ್ ಮಾಡ್ತೀವಿ ಎಲ್ಲಿ. लेकिन ये लोग सब है ना, इनको छोड़ के जाएंगे आप? ये सुबह निकल रहे हैं ना, उनके साथ। अरे वो तो भाग जा रहे हैं कल। सब लोग? हाँ सब लोग जा रहे हैं। तो अभी कौन कौन बचा है कल के लिए? आप और आप भी? तुम तो रहोगी ना? ಇವಾಗ ಹೊಸ ಮೆಂಬರ್ ಒಬ್ರು ಜಾಯಿನ್ ಆಗಿದ್ದಾರೆ ನಮ್ಮ ಪ್ಲಾನ್ಗೆ. ಇನ್ನೊಂಚೂರು ಆಡ್ ಮಾಡೋದಕ್ಕೆ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಿಕಾಸ್ ವಿ ಡೋಂಟ್ ಬಿಲೀವ್, ಅಂದ್ರೆ ಪ್ರಣವ್ ಪ್ಲಾನ್ ಮೇಲೆ ನಂಬಕ್ಕಾಗಲ್ಲ. ಅದಕ್ಕೆ ಇವಾಗ ಫೈನಲಿ ಇವಳು ನಮ್ ಕೈಗೆ ಸಿಕ್ಕಿದ್ಲು. ಅಂಡ್ ಅವಳು ಕೈನ ಇವಾಗ ಹಿಡ್ಕೊಂಡು ನೋಡ್ತಾ ಇದೀನಿ ನೋಡಿ. ಬಹುತ್ ಸುಂದರ ಡೈಮಂಡ್ ಗೈಸ್. 1.5 ಲಕ್ಷದ್ದು ನೋಡಿ. ಎಲ್ಲ ದುಡ್ಡಿರೋರ್ನ ಮದ್ವೆ ಆದ್ರೆ ಹಿಂಗೇನ ನೋಡಿ. ಸಕಲಾಗಿದೆ. ಬಹುತ್ ಅಚ್ಚಾ ಹೈ. ಮೆಹಂದಿ ದಿಖಾओ तुम्हारा? आकाश का दिखाया क्या? ನೋಡಿ ಸ್ನೇಹಂದು ಇವತ್ತು ಫುಲ್ ಡೇ ಎಂಗೇಜ್ಮೆಂಟ್ ಎಲ್ಲ ಆಯ್ತಲ್ಲ. ಇವಾಗ ಅವಳು ಕಾಂಟ್ಯಾಕ್ಟ್ ಲೆನ್ಸ್ ತೆಗಿತಾ ಇದ್ದಾಳೆ. ಅದು ತೆಗೆದ್ಮೇಲೆ ಮೇಕಪ್ ರಿಮೂವ್ ಮಾಡ್ಕೊಡ್ಬೇಕಂತೆ. ಸೊ ಮಾಡ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಹೇಳಿದೆ. ಸ್ನೇಹ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಇವಾಗ 10:15 ಆಗಿದೆ ಟೈಮ್ ಬಂದ್ಬಿಟ್ಟು ರಾತ್ರಿ. ಅವರೆಲ್ಲ ಹೊರಗಡೆ ಎಲ್ಲ ತಿಂತೀವಿ ಅಂತ ಹೇಳ್ಬಿಟ್ಟು ಹೋದ್ರು. ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ನಾನು ಡಬ್ಲಿನ ಮತ್ತೆ ಬುಲ್ಬುಲ್ ನಾವು 3 ಜನ ಇಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಇವರು ಬಂದ್ಬಿಟ್ಟು ನಮ್ಮ ಬುಲ್ಬುಲ್ ವೆಜಿಟೇರಿಯನ್ ಅಂತೆ. ಸೊ ಹಾಗಾಗಿ ಒಳ್ಳೆ ಕಂಪ್ನಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗ ಊಟಕ್ಕೆ ಅಂತ ಕುತ್ಕೊಂಡಿದ್ದೀವಿ. ಅಂದರೆ ಏನು ನಾವು ರೆಸಾರ್ಟಲ್ಲಿ ಸ್ಟೇ ಮಾಡ್ತಿದ್ದೀವಿ, ಇಲ್ಲೇ ಊಟ ಸಿಗುತ್ತೆ. ಸೊ ಸುಮ್ಮನೆ ಹೊರಗಡೆನೂ ಹೋಗೋದು ಗೈಸ್, ತುಂಬ ದೂರ ಹೋಗ್ಕೊಂಡು. ಆ್ಯಂಡ್ ಬಿಕಾಸ್ ಇವತ್ತು ಎಷ್ಟು ಕುಣಿದಿದ್ದೀವಿ ಅಂದರೆ ಹೇಳ್ಬಾರ್ದು. ಆ್ಯಂಡ್ ನಾನು ಮತ್ತು ಅವಳು ಬಂದ್ಬಿಟ್ಟು ಎಷ್ಟು ಕುಣಿದಿದ್ದೀವಿ ಡ್ಯಾನ್ಸ್ ಅಂದರೆ ಎಂಡ್ ಆಫ್ ದ ಎಂಗೇಜ್ಮೆಂಟ್ ಅಷ್ಟು ಕುಣಿದಿದ್ದೀವಿ. ನನಗೊಂದು ಡ್ಯಾನ್ಸ್ ಅಂದರೆ ಸಕ್ಕತ್ ಇಷ್ಟ ಅಲ್ಲ. ಅದು ಫ್ರೀಯಾಗಿ ಕುಣಿಯೋದು ಅಂದರೆ ಹೆಂಗೆ ಬೇಕಾದ್ರೆ ಕುಡಿದ್ಬಿಡ್ತೀನಿ. ಸೊ ಸಕ್ಕತ್ ಟಯರ್ಡ್ ಆಗಿದೆ. ಸೊ ಜಸ್ಟ್ ವಾಂಟ್ ಈಟ್ ಹಿಯರ್ ಆ್ಯಂಡ್ ಗೋ ಟು ರೂಮ್, ಆಮೇಲೆ ಮಾಡ್ಕೊಳ್ಳೋದು. ಸೊ ಅಷ್ಟೇ ಇರೋದು. ಹಾಗಾಗಿ ಇಲ್ಲೇ ಬಂದು ತಿಂದ್ಬಿಟ್ಟು ಹೊರಡೋಣ. ಇವಾಗ ಎಗ್ ರೈಸು ಮತ್ತು ಪನ್ನೀರ್ ಚಿಲ್ಲಿ ಮತ್ತು ಅವರು ವೆಜ್ ಬಿರಿಯಾನಿ ತೊಗೊಂಡಿದ್ದಾರೆ. ಸೊ ಇದಿಷ್ಟನ್ನ ತಿನ್ನೋದು ಗೈಸ್ 3 ಜನ ಶೇರ್ ಮಾಡ್ತೀವಿ. ಸೊ ಇದೆಲ್ಲ ಕುತ್ಕೊಂಡು ಸಾಂಗ್ ಕೇಳ್ತಾ ಇದ್ದೀವಿ ರೂಮಲ್ಲಿ. ಇವಳಿಗೆ ಕನ್ನಡ ಬರುತ್ತಲ್ಲ, ನಾನು ಅವಳೆಲ್ಲ ಕುತ್ಕೊಂಡು ಕೇಳ್ತಾ ಇದೀವಿ. MTV ಸುಬ್ಬಲಕ್ಷ್ಮಿಗೆ ಬರಿಯೋಳು. ಚಲೋ ಸಿ ಯು. ಸೊ ಗೈಸ್ ಇವ್ರು ಹೊಡ್ತಾ ಇದ್ದಾರೆ. ಹಾ, ಸಿ ಯು ಇನ್ ಬ್ಯಾಂಗ್ಳೂರ್. ಟೇಕ್ ಕೇರ್. ಅಲ್ಲೋ ಬ್ರದರ್ ಒಳಗಡೆ ಕಾಣಿಸ್ತಲ್ಲ, ಅವರು ಹೋಗ್ತಾ ಇದ್ದಾರೆ. ಚಲೋ ಸಿ ಯು ದೆನ್. ಸಿ ಯು. You're not leaving, na? No. Okay.
ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ತಿಂಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಅಂತ ಹೇಳಿದ್ನಲ್ಲ, ಸೊ ತಿಂಡಿಗೆ ತೊಗೊಂಡಿದ್ದೀನಿ. ನಂಗೆ ಬೇರೆನೂ ಇಷ್ಟ ಆಗಲ್ಲ, ಪೂರಿನೇ ಇಷ್ಟ ತಿಂಡಿಗೆ. ಸೊ ಲೆಟ್ಸ್ ಈಟ್. ಇವಾಗ ನಾನು ಇದ್ದಂಥ ಈ ರೂಮ್ನ ಚೆಕ್ಔಟ್ ಮಾಡಿ ಬೇರೆ ಕಡೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಅಲ್ಲಿ ಅಪ್ಡೇಟ್ ಯು ಆನ್ ದ ಸೇಮ್. ಸೊ ಲೆಟ್ಸ್ ಗೋ ಗೈಸ್. ನಾನು ಬರೀ ಬ್ಯಾಕ್ ಪ್ಯಾಕ್ ಅಷ್ಟೇ ಬಂದಿದ್ದು, ಬ್ಯಾಕ್ ಪ್ಯಾಕ್ ಮತ್ತು ಹ್ಯಾಂಡ್ ಬ್ಯಾಗ್. ಸೊ ನೋಡೋದೆ ಗೈಸ್. ನಾನು ಕೀ ಕೊಡಬೇಕು, ಕೀ ಮರ್ತೆ ಹೋಗಿದ್ದೀನಿ. ಸ್ನೇಹ ತೋರಿಸ್ತೋಳೆ ಎಷ್ಟು ದೊಡ್ಡ ದೊಡ್ಡ ಲಾಡು ಇದೆ ನೋಡು ಅಂತ ಹೇಳ್ಬಿಟ್ಟು. ಏ ಕೌನ್ ಕಾಯಂಗೆ ಬಿ, ಏ ಕೌನ್ ಕಾಯಂಗೆ ಬಿ, तुम खाएगी इतना बड़ा? ಆಕ್ಚುಲಿ ಆಕಾಶ್ ಅವ್ರ ಮನೇಲಿ ಕೊಟ್ಟಿರೋದಂತ ಇದು ನೋಡಿ, ಎಷ್ಟು ದೊಡ್ಡ ದೊಡ್ಡ ಲಡ್ಡು ಇದೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಟೆಂಪಲ್ಗೆ ಹೋಗ್ಲಿಲ್ವಲ್ಲ, ಸೊ ಇವ್ರನ್ನ ಕೊಟ್ಟಿದ್ದು ಅದೆಲ್ಲ ಏನೇನೋ ಹೇಳ್ತಾ ಇದ್ರು. ಸೊ ಈ ಚೈನ್ ಎಲ್ಲ ಹಾಕ್ಸಿದ್ರಂತೆ. और क्या क्या लगाया? और ज्वेलरी, नेक पीस, वगैरह दिया. और क्या, इयररिंग्स, बैंगल्स और साड़ी. तुमने क्या दिया? मैंने बस ये ಇದು ಆಕಾಶ್ तो रिंग, ये भी डायमंड रिंग है ना? हाँ. बहुत अच्छा सिलेक्शन है यार. 125 का पड़ा. बहुत अच्छा सिलेक्शन है ಗೈಸ್. ನಾನು ಹೇಳ್ದಂಗೆ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಲ್ಲ, ರಿಯಲ್ ಆಗಿ ತುಂಬಾ ಸಕ್ಕತ್ತಾಗಿರೋದು. ಸೊ ಗೈಸ್ ಇವಾಗ ಕಾರಲ್ಲಿ ಬಂದು ಬೇರೆ ಜಾಗ ರೀಚ್ ಆಗಿದ್ದೀವಿ. ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ವಿ. ಒಳ್ಳೆ ಸಕ್ಕತ್ತಾಗಿರೋ ಸೈಡ್ಸ್ ಎಲ್ಲ ಇದೆ. ಸೊ ಇವಾಗ ತಿನ್ನೋಣ. ನಾವು ಬೋಟಿಂಗಿಗೆ ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಡ್ಯಾಮ್ ಹತ್ರ ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು. ಅವ್ರು ಮಲ್ಕೊಂಡಿದ್ದಾರೆ, ಸುಮ್ಮನೆ ಎಬ್ಸೋದು ಬೇಡ, ಕಾರಲ್ಲೂ ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹಂಗೆ ಅವ್ರು ಬಿಟ್ಟು ಹೋಗ್ತಾ ಇದೀವಿ. ಬಿಕಾಸ್ ಎನಿವೇಸ್ ಅವ್ರು ನಿನ್ನೆ ರಾತ್ರಿಗೆ ಹೋಗಿದ್ರು. ನಾನು ಹೇಳಿದ್ನಲ್ಲ ನಂಗೆ ಟಯರ್ಡ್ ಆಗಿದೆ, ಹಂಗೆ ನಾನು ಹೊರಗಡೆ ಊಟಕ್ಕೆ ಹೋಗಿದ್ದ ಅಂತ. ಸೊ ಅವಾಗ ಅವರು ಸುತ್ತಾಡ್ಕೊಂಡು ಬಂದಿದ್ರು. ಇವಾಗ ನಾನು ಅಲ್ಲೆಲ್ಲ ಹೋಗಿ ಸ್ವಲ್ಪ ಎಂಜಾಯ್ ಮಾಡೋದು, ಆಮೇಲೆ ನಾಳೆ ಹೊರಡೋದು. ಈಗ ಇವರೆಲ್ಲ ಬರ್ತಾರೆ, ನಾವು ಕಾರಲ್ಲಿ ಎಷ್ಟು ಜನ ಹೋಗ್ತೀವಿ ಇವಾಗ. ಇವರಿಬ್ರು, ಇವರು, ನಾನು. ಇವಾಗ ಫೈನಲಿ ನಂದು ಸ್ನೇಹದು ಸುತ್ತೋ ಪ್ಲಾನ್ ಏನಿತ್ತು ಅದು ಫೈನಲಿ ಆಗ್ತಾ ಇದೆ ಇವತ್ತು. ಆ್ಯಂಡ್ ಇವಾಗ ನಾವು ಡ್ಯಾಮಿಗೆ ಹೋಗ್ತಾ ಇದೀವಿ ಅಂತ ಹೇಳಿದಲ್ಲ, ಅದು ವರ್ಲ್ಡ್ ಲಾರ್ಜೆಸ್ಟ್ ಡ್ಯಾಮ್ ಅಂತೆ ಒಡಿಸ್ಸಲ್ಲಿರೋದು. ನನಗೆ ಆ್ಯಕ್ಚುಲಿ ಆಕಾಶ್ ಅವ್ರು ಹೇಳಿದ್ರು. ಇವಾಗ ಎಲ್ಲರೂ ನಾವು ಹೊರಡ್ತಾ ಇದೀವಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕನ್ಸುತ್ತೆ ಡ್ಯಾಮ್ಗೆ. ನಾನು ಡೈರೆಕ್ಟಾಗಿ ಡ್ಯಾಮ್ ಹತ್ರ ಹೋಗ್ಬೋದು ಅಂದ್ಕೊಂಡಿದ್ದೆ. ಇವಾಗ ನಡೆಯೋ ಪ್ಲಾನಿಂಗ್ ಇದೆ ಅಂತ ಗೊತ್ತಿರಲಿಲ್ಲ. ಇಲ್ಲಿಂದ ಕಾಣಿಸ್ತದೆ ನೋಡಿ, ಇಲ್ಲಿ ಕಾಣಿಸ್ತದೆ ನೋಡಿ ಡ್ಯಾಮ್. ಈಗ ಅಲ್ಲಿಗೆ ಹೋಗ್ತಾ ಇರೋದು. ಲೆಟ್ಸ್ ಗೋ ಗೈಸ್. ಸೇಮ್ ಸ್ಟೆಪ್. ಇವಾಗ ಫುಲ್ ಒಂದು ರೌಂಡ್ ಲಾಂಗ್ ಡ್ರೈವ್ ಹೋಗಿ ಇವಾಗ ಬೋಟಿಂಗ್ ಏನಾದ್ರು ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವಾಗ ಲೈಫ್ ಜಾಕೆಟ್ ಎಲ್ಲ ಇಸ್ಕೊಂಡು ಇಲ್ಲಿ ಎಲ್ಲರೂ ಹಾಕೋತಾ ಇದೀವಿ. ಇವಾಗ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಇದೆ ನೋಡಿ. ನಾವು ಬೈಕಲ್ಲಿ ಕುತ್ಕೊಂಡೆ, ಸೊ ಸ್ವಲ್ಪ ಒಳ್ಳೊಳ್ಳೆ ಫುಟೇಜಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ಒಂದು ಗಾಳಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಈ ರೋಡಲ್ಲಿ ಬಂದು ನಿಲ್ಸಿದ್ವಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸನ್ಸೆಟಲ್ಲಿ ಫುಲ್ ಫೋಟೋ ಎಲ್ಲ ತೊಗೊಂಡಾಯ್ತು. ಇವಾಗ ಕಾರಲ್ಲಿ ಕೂತಿದ್ದೇವರೆಲ್ಲ ಪಾನಿಪುರಿ ತಿಂತಿದ್ರು. ನನಗೂ ಮೂಡ್ ಚೇಂಜ್ ಆಗಿ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ಸಖತ್ತಾಗಿದೆ ಆ್ಯಕ್ಚುಲಿ. ಇಲ್ಲಿ ಕಾರನ್ನ ಹತ್ಕೊಂಡ್ವಿ, ಇವಾಗ ವಾಪಸ್ ಹೋಗ್ತಾ ಇದೀವಿ. ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ, ಬಟ್ ಆಕಾಶ್ ಕೂಡ ಹೊರಡಬೇಕು. ಸೊ ಹಾಗಾಗಿ ಶಾಪಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಇದೀವಿ. ನೋಡೋಣ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಬಟ್ ನನ್ಗೆ ಯಾವಾಗಲೂ ಅಭ್ಯಾಸ, ಎಲ್ಲರೂ ಒಂದು ಕಡೆ ಹೋದಾಗ ಅಲ್ಲಿದ್ದು ಅಂತ ಒಂದು ನೆನಪು ಅಂತ ಏನಾದ್ರು ತರಬೇಕು ಅಂತ ಹೇಳ್ಬಿಟ್ಟು. ವಾಪಸ್ ನಾವು ಏನು ಸ್ಟೇ ಆಗಿದ್ವಿ ಅಲ್ಲಿ ಹೋಗಿ ಬಟ್ಟೆಲ್ಲ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಇವಾಗ ಒಂದು ಸ್ವಲ್ಪ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 1 ಕಿಲೋಮೀಟರ್ ನಡ್ಕೊಂಡ್ಬಂದಿದ್ದೀವಿ.
ಸೊ ಇದು ಸ್ನೇಹ ತಮ್ಮಂದು ಏನೋ ಕಾಲೇಜ್ ಅಂತ ಇಲ್ಲೇ ಓದ್ತಿರೋದು, ಇಂಜಿನಿಯರಿಂಗ್ ಕಾಲೇಜ್ ಅಂತ. ಅಲ್ಲಿ ಇಲ್ಲೇ ಓದ್ತಿದ್ದು. ಇವಾಗ ಅವ್ರು ಕೆಲಸ ಮಾಡ್ತಾರೆ. ಸ್ವರೂಪ್ ಇವರೇ. ಸೊ ಗೈಸ್ ಫೈನಲಿ ಅವರೆಲ್ಲ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೋದ್ರು. ನಾನು ಇವಾಗ ತಿಂಡಿ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ನನ್ನನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಅಲ್ಲಿಂದ ಸ್ನೇಹ ಅವ್ರ ಫ್ಯಾಮಿಲಿ ಎಲ್ಲ ಫುಲ್ ಮನೆಗೆ ಹೋಗ್ತಾರೆ. ಸೊ ಎಲ್ಲ ಇಲ್ಲೇ ಇದ್ದಾರೆ. ಲೆಟ್ಸ್ ಗೋ ಗೈಸ್. ಫೈನಲಿ ಏರ್ಪೋರ್ಟ್ ರೀಚ್ ಆಗೈತು. ಆ್ಯಂಡ್ ಇವಳಂತೂ ಎಲ್ಲ ಕಡೆ ಪಾಪ ಪಿಕ್ ಮಾಡಿ ಡ್ರಾಪ್ ಮಾಡೋಕ್ಕೆಲ್ಲ ಬಂದು ಅವಳ ಎಂಗೇಜ್ಮೆಂಟ್ ಅದಮೇಲೆ ಫುಲ್ ನೋಡ್ಕೊಂಡಿದ್ದಾಳೆ. ಸೊ ಫೈನಲಿ ಜಾರ್ಸುಗುಡ ಏರ್ಪೋರ್ಟ್ ಒಳಗಡೆ ಬಂದಿದ್ದೀನಿ. ಇಲ್ಲಿ ಬೋರ್ಡಿಂಗ್ 15 ಮಿನಿಟ್ಸ್ ಲೇಟ್ ಆಗಿದೆ. ಇವಾಗ ಫೈನಲಿ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗಾಯಿತು. ಆ್ಯಂಡ್ ನನ್ನ ಪಿಕ್ ಮಾಡೋದಕ್ಕೆ ಬರೋದು ಕೇಳಿಲ್ಲ, ಬಂದಿದ್ದಾರೆ. ಸೊ ಇಲ್ಲೇ ನಿಂತಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಎಲ್ಸಿ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೇ ಇಲ್ಲ ಪುಣ್ಯ. ಹಾಯ್ ಭರತ್, ಹೆಂಗ್ ಬಂದ್ರಿ? ಗೈ ಸ್ವಲ್ಪ ಹೊತ್ತು ನನ್ನ ಕ್ಯಾಬಲ್ಲಿ ನಿದ್ದೆ ಹೊಡೆದು ಇವಾಗ ಮನೆಗೆ ಬಂದು ಯಶನ್ ನೋಡಿದೆ. ಸೊ ಯಶು, ನಾನು ಮತ್ತೆ ಭರತ್ ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಭರತ್ ಊಟನೂ ಮಾಡಿಲ್ವಂತೆ, ಅವ್ರು ಬೇರೆ ಡಯಟಲ್ಲಿ ಇದ್ದೀನಿ ನಿಂತಿದ್ರು. ಅದಕ್ಕೆ ಟೈಮಿಗೆ ಕರೆಕ್ಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು. ನಂದು ಫ್ಲೈಟ್ ಲೇಟ್ ಆಗೋಯ್ತು ಗೈಸ್, ಹಂಗಾಗಿ ಲೇಟ್ ಆಗೋಯ್ತು. ಎಷ್ಟು ನಿದ್ದೆ ಅಂದರೆ ಎಲ್ಲ ಕಡೆ ನಿದ್ದೆ ಮಾಡಿದ್ದೀನಿ ಇವತ್ತು. ಬಿದ್ದು ನಿದ್ದೆ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಏನಪ್ಪ ಅಂತಂದರೆ, ನಾನೊಂದು ಹೇಳ್ತಾ ಇದ್ದಲ್ಲ ಯಶು ಜಲ್ಲಿ ಕೇಕ್ ಅಂತ ಒಂದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಸಗದಾಗಿರುತ್ತೆ ಅಂತ. ಇವತ್ತೆಲ್ಲ ಅದು ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ವಿ. ಸೊ ಇವಾಗ ಇದೆಲ್ಲ ಕಟ್ ಮಾಡಿದಾಳೆ. ಎಕ್ಸ್ಪ್ಲೇನ್ ಮಾಡಿ ಏನೇನು ಅಂತ ನೋಡೋಣ. ನಂಗೆ ನಿದ್ದೆ ಬರ್ತಾ ಇದೆ, ಪ್ಲೀಸ್ ಪ್ಲೀಸ್. ನಮ್ಮಮ್ಮ ನೋಡಿ ನನಗೆ ತಲೆಗೆ ಎಣ್ಣೆ ಹಾಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಭರತ್ ನನಗೆ ವಾಟರ್ ಮೆಲನ್ ಕಟ್ ಮಾಡಿಕೊಡ್ತಾ ಇದ್ದಾರೆ. ಆಯಾಗಿ ಕುಳಿತಿರೋ ನೀನು ರಾಣಿಯಾಗೆ, ಮಹಾರಾಣಿಯಾಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ.